ಡೆಲಿವರಿ ಬಾಯ್ ಮೇಲೆ ಐಸ್ ಕ್ರೀಮ್ ಶಾಪ್ನ ಓನರ್ ಹಲ್ಲೆಯನ್ನ ನಡೆಸಿದ್ದಾನೆ. ಬೆಂಗಳೂರಿನ ಕೆಂಗೇರಿಯ ಉಳ್ಳಾಳು ಬಳಿ ನಡೆದಿದೆ ಘಟನೆ. ಝೊಮ್ಯಾಟೊ ಡೆಲಿವರಿ ಬಾಯ್ ಮೇಲೆ ಐಸ್ ಕ್ರೀಮ್ನ ಶಾಪ್ ಓನರ್ ಹಲ್ಲೆಯನ್ನ ನಡೆಸಿದ್ದಾನೆ. ಜ್ಞಾನಭಾರತಿ ಅಮ್ಮ ಆಶ್ರಮ ಬಳಿ ಇರುವಂತಹ ಕೂಲ್ ಜಂಕ್ಷನ್ ನಿನ್ನೆ ರಾತ್ರಿ 9:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಝೊಮ್ಯಾಟೊದಲ್ಲಿ ಐಸ್ ಕ್ರೀಮ್ ಅನ್ನ ಬುಕ್ ಮಾಡಿದ್ರು ಕಸ್ಟಮರು. ಆ ಕಸ್ಟಮರ್ಗೆ ಫೋನ್ ಕೊಟ್ಟು ಮಾತನಾಡಿಸಿದ್ದಕ್ಕೆ ಸಿಟ್ಟಾಗ್ಬಿಟ್ಟಿದೆ ಮಾಲೀಕರಿಗೆ. ಬೇಕಿದ್ರೆ ಆರ್ಡರ್ನ ಕ್ಯಾನ್ಸಲ್ ಮಾಡು ಅಂತ ಶಾಪ್ನ ಸಿಬ್ಬಂದಿ ಅವನಿಗೆ ಹೆದರಿಸಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಡೆಲಿವರಿ ಬಾಯ್ಗೆ ಹಲ್ಲೆಯನ್ನ ಮಾಡಿದ್ದಾರೆ. ಝೊಮ್ಯಾಟೊದಲ್ಲಿ 2 ಗಡ್ಬಡ್ ಐಸ್ ಕ್ರೀಮ್ ಅನ್ನ ಆರ್ಡರ್ ಮಾಡಿದ್ರು. ಐಸ್ ಕ್ರೀಮ್ ಡೆಲಿವರಿ ತೆಗೆದುಕೊಳ್ಳೋದಕ್ಕೆ ಈ ಡೆಲಿವರಿ ಬಾಯ್ ಬಂದಿದ್ದ. ಆ ಸಂದರ್ಭದಲ್ಲೇ ಕಸ್ಟಮರ್ ಇಲ್ಲಿಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ ಕಸ್ಟಮರ್ಗೆ. ಕ್ಯಾಶಿಯರ್ಗೆ ಕಸ್ಟಮರ್ ಮಾತನಾಡ್ತಾರೆ, ತಗೊಳ್ಳಿ ಫೋನ ಅಂತ ಕೊಟ್ಟಿದ್ದಾನೆ. ನಾನು ಯಾಕೆ ಮಾತನಾಡಬೇಕು ಕಸ್ಟಮರ್ ಜೊತೆ, ಆರ್ಡರ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ದಾನೆ. ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಾನೆ ಡೆಲಿವರಿ ಬಾಯ್. ಅದಾದ ನಂತರ ಕ್ಯಾಶಿಯರ್ ಬಂದು ಆರ್ಡರ್ ತೆಗೆದುಕೊಳ್ಳಿ ಅಂತ ಹೇಳಿದ್ದಾನೆ. ಆಗ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೀನಿ, ಈಗ ಆರ್ಡರ್ ಕೊಟ್ಟಿದ್ದೀರಾ ನೀವು, ಇದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾನೆ ಆತ. ಇದಕ್ಕಿದ್ದ ಹಾಗೆ ಆತನ ಮೇಲೆ ಬೋಳಿ ಮನೆ ನೀನ್ ಬೋಳಿ ಮನೆ ಏನಂತಂದೆ. ಅದಕ್ಕೆ ಬಂದ್ ಸಡನ್ ಆಗಿ ಕೊಟ್ಬಿಟ್ಟು ಇಟ್ಕೊಂಡು ಅಷ್ಟು ಜಗಳ ಆಯ್ತು. ಆಮೇಲೆ ಅಷ್ಟಾದ್ಮೇಲೆ ಸೆಕೆಂಡ್ ಇವ್ರ ಹೋಗ ನಿಂತ್ಕೊಂಡು ವಾದ ಮಾಡ್ತಾ ಎಲ್ಲ ಜನಗಳು ಬಂದಿದ್ರು. ಇನ್ನೊಬ್ಬ ಬಂದ ಓನರ್ ಅಂತಾನೆ. ಓನರ್ ಅಂತ ಬಂದು ಕೇಳ್ದ ಕ್ಯಾಶನ್ ಏನಂತ. ಏನಂತ ಬೈದ ಅಂತ ಇವ್ನು ಬೈದ ಅಂತಂದ ಇದಕ್ಕೆ ಇಟ್ಕೊಂಡು ಈಚೆ ಅಂತಂದು ರಪ್ಪನಿಗೆ ಕಣ್ಣು ಹೊಡೆದ್ಬಿಟ್ಟ. ಕಣ್ಣೆಲ್ಲ ಕೆಂಪಾಗ ಹೋಯ್ತಾನ. ಓನರ್ ಹೊಡೆದಿರೋದಣ್ಣ. ಟೊಮಾಟೊ ಆರ್ಡರ್ ಬಿದ್ದಿತ್ತು ಇಲ್ಲಿಗೆ. ಬಂದು ಒಂದ್ 15 ನಿಮಿಷ ವೆಯ್ಟ್ ಮಾಡಿದೆ. ಆರ್ಡರ್ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ. ಮಾಡಿರೋನೆಲ್ಲ ಕೇಳ್ದೆ, ಗಡ್ಬಡ್ ಐಸ್ ಇದೆ ಕೊಡಿ ಅಂತ ಕೇಳಿ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ. ಆಮೇಲೆ ಕಸ್ಟಮರ್ ಕೇರ್ ಕಾಲ್ ಮಾಡಿದೆ. ಕಸ್ಟಮರ್ಗೆ, ಸರ್ ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನೀವು ಸ್ವಲ್ಪ ಕಾಲ್ ಮಾಡಿ ಹೇಳಿ ಸರ್ ಅಂತ ಹೇಳ್ದೆ. ಸರಿ ಅವ್ರು ಕೊಡಪ್ಪ ಹೇಳ್ತೀನಿ ಅಂತಂದ್ರು. ಅವ್ರು ಕೊಟ್ಟ ಕ್ಯಾಶಿಯರ್ಗೆ ಕೊಟ್ರು. ಕ್ಯಾಶಿಯರ್ ಕೊಟ್ಮೇಲೆ ನೀನ್ ಯಾಕಪ್ಪ ಕಸ್ಟಮರ್ ಮಾಡ್ತೀಯಾ, ಕಸ್ಟಮರ್ ಕೇರ್ ಮಾತಾಡ್ಕೋ, ಇಲ್ಲ ಕ್ಯಾನ್ಸಲ್ ಮಾಡ್ಕೋ, ನೀನ್ ಯಾಕೆ ಕಸ್ಟಮರ್ ಕಾಲ್ ಮಾಡ್ತೀಯಾ ಅಂತಂದ. ಆಮೇಲೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸುಚಿತ್ರಾ, ನೋಡ್ತಾ ಇದ್ದೀವಿ ಐಸ್ ಕ್ರೀಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಪ್ ನಲ್ಲಿ ಮಾಲೀಕ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಪ್ಡೇಟ್ಸ್ ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಶಿವಕುಮಾರ್, ಏನು ಇತ್ತೀಚೆಗೆ ಡೆಲಿವರಿ ಬಾಯ್ಗಳ ಮೇಲೆ ಹಲ್ಲೆಗಳಾಗ್ತಾ ಇರುವಂತಹ ಘಟನೆಗಳು ಸಾಕಷ್ಟು ವರದಿ ಆಗ್ತಾ ಇರುವಂತದ್ದು. ಇಂಥದ್ದೇ ಘಟನೆ ನಿನ್ನೆ ಸರಿಸುಮಾರು 9:30 ಸಮಯದಲ್ಲಿ ಸುಚಿತ್ರಾ ಮಾತಾಡಿ. ನಿನ್ನೆ ನಡೆದಂತ ಘಟನೆ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಆಗಿದೆ. ಈ ವಿಚಾರವಾಗಿ ಮಾಲೀಕ ದೌರ್ಜನ್ಯ ಎಸಗಿದ್ದಾನೆ ಆತನ ಮೇಲೆ. ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಏನು ಇತ್ತೀಚೆಗೆ ಡೆಲಿವರಿ ಬಾಯ್ಗಳ ಮೇಲೆ ಹಲ್ಲೆ ಆಗ್ತಿರುವಂತಹ ಘಟನೆಗಳು ಸಾಕಷ್ಟು ವರದಿ ಆಗ್ತಾ ಇದೆ. ನಿನ್ನೆ ರಾತ್ರಿಯೂ ಕೂಡ ಉಳ್ಳಾಳು ಬಳಿ ಇರುವಂತಹ ಅಮ್ಮಾಶ್ರಮ ಸರ್ಕಲ್ ಏನಿದೆ, ಇಲ್ಲಿ ಒಂದು ಕೂಲ್ ಜಂಕ್ಷನ್ ಅಂತ ಹೇಳಿ ಒಂದು ಐಸ್ ಕ್ರೀಮ್ ಶಾಪ್ ಇದೆ. ಇಲ್ಲಿ ಏನು ಝೊಮ್ಯಾಟೊದಲ್ಲಿ ಕಸ್ಟಮರು ಈ ಒಂದು ಐಸ್ ಕ್ರೀಮ್ ಅನ್ನ ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿದಂಥ ಸಮಯದಲ್ಲಿ ಝೊಮ್ಯಾಟೊ ಬಾಯ್ ಆ ಒಂದು ಶಾಪ್ನ ಬಳಿ ಹೋಗಿ ಐಸ್ ಕ್ರೀಮ್ ಅನ್ನ ಕೇಳ್ತಾನೆ. ಐಸ್ ಕ್ರೀಮ್ ಆರ್ಡರ್ ಅನ್ನ ತಡವಾಗಿ ತೆಗೆದುಕೊಳ್ತಾರೆ. ಆ ಒಂದು ವೇಳೆಯಲ್ಲಿ ಕ್ಯಾಶಿಯರ್ ಬಳಿ ಹೋಗಿ ಕೇಳಿದಂಥ ಸಮಯದಲ್ಲಿ ಕ್ಯಾಶಿಯರ್ ಏನು ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಆ ಒಂದು ಸಮಯದಲ್ಲಿ ಝೊಮ್ಯಾಟೊ ಬಾಯ್ ಕೂಡ ಕಸ್ಟಮರ್ಗೆ ಕಾಲ್ ಮಾಡಿ ಈ ರೀತಿಯಾಗಿ ಆರ್ಡರ್ ಅನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಕಸ್ಟಮರ್ಗೆ ಕಾಲ್ ಮಾಡ್ತಾನೆ. ಕಸ್ಟಮರ್ ಅಲ್ಲಿ ಶಾಪ್ ಅಲ್ಲಿ ಇರೋರ್ಗೆ ಫೋನ್ ಅನ್ನ ಕೊಡಿ ಅನ್ನೋ ಸಂದರ್ಭದಲ್ಲಿ ಕ್ಯಾಶಿಯರ್ಗೆ ಫೋನ್ ಅನ್ನ ಕೊಡ್ತಾನೆ. ಫೋನನ್ನು ಕೊಟ್ಟ ನಂತರದಲ್ಲಿ ಆತ, ನಿನಗೆ ಕಾಮನ್ ಸೆನ್ಸ್ ಇಲ್ವಾ, ನೀನು ಕಸ್ಟಮರ್ಗೆ ಕಾಲ್ ಮಾಡಿ ಕೊಡ್ತೀಯ, ಡೆಲಿವರಿ ಕ್ಯಾನ್ಸಲ್ ಮಾಡ್ಕೋ ಅಂತ ಹೇಳಿ ಆತನನ್ನು ಹೊರಗಡೆ ಕಳಿಸ್ತಾನೆ. ಅದೇ ರೀತಿಯಾಗಿ ಅವನು ಆರ್ಡರನ್ನು ಕ್ಯಾನ್ಸಲ್ ಮಾಡುವಂಥ ಸಮಯದಲ್ಲಿ ಕ್ಯಾಶಿಯರ್ ಆ ಒಂದು ಆರ್ಡರ್ನನ್ನು ರೆಡಿ ಅಂತ ಹೇಳಿ ಕೊಡ್ತಾನೆ. ಮತ್ತೆ ಹೋಗಿ ಕ್ಯಾಶಿಯರ್ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಏನು ರೆಡಿ ಅಂತ ಕೊಟ್ಟಿದ್ದೀರಾ, ಕ್ಯಾನ್ಸಲ್ ಮಾಡ್ಕೋ ಅಂತ ಹೇಳ್ತೀರಾ ಅಂತ ಹೇಳಿ ಹೊರಗಡೆ ಬಂದಾಗ ಕ್ಯಾಶಿಯರ್ ಹಾಗೆ ಆ ಒಂದು ಕೂಲ್ ಜಂಕ್ಷನ್ ಶಾಪ್ನ ಓನರ್ ಏನಿದ್ದಾರೆ ಇಬ್ರು ಕೂಡ ಡೆಲಿವರಿ ಬಾಯ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಕೂಡ ಮಾಡುವಂಥದ್ದು. ಸದ್ಯ ಅಲ್ಲಿನ ಸಾರ್ವಜನಿಕರು ಕೂಡ ಗುಂಪಾಗಿ ಸೇರ್ಕೊಂಡು ಏನು ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂಥದ್ದು. ಸದ್ಯ ಈ ಒಂದು ಏನು ಕೂಲ್ ಜಂಕ್ಷನ್ ಓನರ್ ಹಾಗೆ ಅಲ್ಲಿನ ಕ್ಯಾಶಿಯರ್
ಝೊಮ್ಯಾಟೊ ಬಾಯ್ ಮೇಲೆ ಹಲ್ಲೆ ಮಾಡಿದಂತಹ ವಿಡಿಯೋ ಇದೀಗ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಇತ್ತ ಝೊಮ್ಯಾಟೊ ಬಾಯಿಂದನೂ ಕೂಡ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲೂ ಕೂಡ ಏನು ದೂರನ್ನ ಕೊಡೋದಕ್ಕೆ ಝೊಮ್ಯಾಟೊ ಬಾಯ್ ಕೂಡ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಇಂತಹ ಘಟನೆಗಳು ಸಾಕಷ್ಟು ಕೂಡ ವರದಿ ಆಗ್ತಾ ಇದ್ದಾರೆ. ಅವರ ಜೀವನವನ್ನ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಆದರೆ ಈ ರೀತಿಯಾಗಿ ಡೆಲಿವರಿ ಬಾಯ್ಗಳ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದು ಅಥವಾ ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು ಎಷ್ಟು ಸರಿ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಶಿವಕುಮಾರ್, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಮಾಹಿತಿಗಾಗಿ.